ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಅನಂತಪುರಿಂದ ಮುಂದೆ ಗುತ್ತಿಗಿನ್ನ ಹಿಂದೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರಾತ್ರಿ ಲೋಡ್ ಮಾಡ್ಕೊಂಡು ಇಲ್ಲೇ ಲೋಡ್ ಮಾಡ್ಕೊಂಡು ಬರೀ 20 ಕಿಲೋಮೀಟ್ರ್ ಬಂದಿದ್ದು. ಅನಂತಪುರಿಂದ ಕರೆಕ್ಟಾಗಿ 30 ಕಿಲೋಮೀಟ್ರ್ ಐತೆ. ಚೆರ್ಲಪಲ್ಲಿ ಅಂತ ಬರುತ್ತೆ. ಇಲ್ಲಿ ನಾನು ಒಂದ್ಸಲ ಇಲ್ಲಿ ಬಂದು ಶೇಂಗಾ ಬೀಜ ಖಾಲಿ ಮಾಡೋಗಿದ್ದೆ. ಅದು ಊರಿಂದ ಲೋಡ್ ಮಾಡಿರೋದು ಸೋಯಾ. ಎಲ್ಲಿಗಂದರೆ ಗುಜರಾತಿಗೆ. ನಾನು ರಾತ್ರಿನೇ ಹೋಗ್ತಿದ್ದೆ. ನಮ್ಮದು ಲೋಡ್ ಆಗಿಬಿಡೋ ಅಷ್ಟೊತ್ತಿಗೆ 12 ಗಂಟೆ ಆಗಿತ್ತು. ಬಂದು ಊಟ ಮಾಡಿ ಮಕ್ಕೊಂಡಿಲ್ಲಿ ಇವಾಗ ಎದ್ದು ಹೋಗ್ತಾಯಿದ್ದೀನಿ ನೋಡಿ. ಇವಾಗ ಎದ್ದು ಫ್ರೆಶ್ ಆಗಿ ನಮ್ದು ಇನ್ನೊಂದು ಗಾಡಿ ಬರುತ್ತೆ, ಅದಕ್ಕೋಸ್ಕರನೇ ವೆಯ್ಟಿಂಗ್ ಮಾಡಿದ್ದು. ಇಲ್ಲಾಂದರೆ ರಾತ್ರಿನೇ ಹೊರಟ್ಬಿಡ್ತಿದ್ವಿ ನೋಡಿ. ಹೈಟ್ ಏನಿಲ್ಲ ಏನಿಲ್ಲ. ಹಿಂದ್ಗಡೆ ರೆಡಿಯಾಗಿ ಹೊರಟಿದ್ದೀವಿ ನೋಡಿ. ರೆಡಿ ಆಗಿದ್ದೀವಿ ಹೊರಡೋಕ್ಕೆ. ತಿಂಡಿನೂ ಮಾಡಿಬಿಟ್ವಿ, ಮತ್ತಿನ್ನೇನು. ಒಂದು ಗಾಡಿ ಬಂತು, ಇವಾಗ ಮುಂದೆ ಹೋದ. ಗ್ರೀಸ್ ಹೊಡಿಯೋಕೆ ನಿಲ್ಸು ಅಂತ ಹೇಳಿದೆ. ಯಾಕಂದರೆ ನನಗೆ ನಮ್ಮ ಗಾಡಿಗೆ ಈ ಡಬ್ಬ ಗಾಡಿ ಅಡ್ಡ ಇತ್ತು, ಅದಕ್ಕೆ ಕಂಡಿಲ್ಲ. ಮುಂದೆ ಹೋದ. ಗ್ರೀಸ್ ಹೊಡಿಯೋಕ್ಕೆ ನಿಲ್ಸಿ ಅಂತ ಹೇಳಿದ್ದೀನಿ. ಬನ್ನಿ ಹೋಗೋಣ ನಾವು. ಇವನೇ ನೋಡಿ ನಮ್ಮ ಹುಡುಗ, ಹೊಸ ಹುಡುಗ ಬಂದಿದ್ದಾನೆ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಸುತ್ತಿ ದಾಟ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಗಿದೆ. ನಮ್ಮ ಹೊಸ ಹುಡುಗ ಇವನೇ ನೋಡಿ, ರಾಹುಲ್ ಅಂತೇಳಿ. ಇಯರ್ಫೋನ್ ಹಾಕ್ಯಬೇಡ, ಇಯರ್ಫೋನ್ ತೆಗಿ. ಯಾವಾಗಲೂ ಇಯರ್ಫೋನ್ ಹಾಕ್ಯಬಾರ್ದು. ಮಳೆ ಸ್ಟಾರ್ಟ್ ಆಗೈತೆ ನೋಡಿ. ನಮ್ಮ ಹುಡುಗ ಅವನು ಇನ್ನೊಂದು ಗಾಡಿ ಗ್ರೀಸ್ ಹೊಡಿಯೋಕೆ ನಿಲ್ಸಿದಾನಂತೆ. ಗ್ರೀಸ್ ಹೊಡಿಸ್ಕೊಂಡು ಹೋಗ್ತಾ ಇರೋದೆ ನೋಡಿ. ಗುಜರಾತ್ ಕಡೆಗೆ ಸೀದಾ ನಾನ್ ಸ್ಟಾಪು. ಇವತ್ತು ಮಹಾರಾಷ್ಟ್ರ ಪಾಸ್ ಮಾಡೋಣ ಅಂತ ಇದ್ದೀವಿ. ಮಹಾರಾಷ್ಟ್ರ ಅಲ್ಲ, ಆಂಧ್ರ ತೆಲಂಗಾಣ ದಾಟಿ ಮಹಾರಾಷ್ಟ್ರದಾಗೆ. ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ ಇನ್ನು ನಮಗೆ. ನೋಡೋದು ಪರಿಗಿ ಮೇಲೆ ಹೋಗೋಣ, ಇಲ್ಲಾಂದರೆ ವಿಕಾರಾಬಾದ್ ಮೇಲೆ ಹೋಗೋದು. ನೋಡೋಣ, ಶಾದ್ನಗರ್ಗೆ ಹೋಗಿ ಯೋಚನೆ ಮಾಡೋಣ. ಇವಾಗ ಇಲ್ಲೆಲ್ಲೋ ಇರ್ಬೇಕು ನಮ್ಮ ಗಾಡಿ. ಗ್ರೀಸ್ ಹೊಡಿಯೋಕೆ ನಿಲ್ಸಿದ್ದೀನಿ ಅಂತ ಹೇಳಿದ್ದ. ಮೋಸ್ಟ್ಲಿ ಇದೆ ರಾಜಸ್ಥಾನಿ ಹೋಟ್ಲಾಗೆ ಇದಾನ. ನೋಡೋಣ. ಇವಾಗ ಇಲ್ಲಿ ಗ್ರೀಸ್ ಹೊಡಿಸ್ಕೊಂಡು ಹೊರಟಿವಿ ನೋಡಿ. 2 ಗಾಡಿ ಜೊತೆಗೆ ಹೋಗ್ತಾಯಿದ್ದೀವಿ. ಆ ಗಾಡಿನ ಹಿಂದೆ ಬರ್ತೈತೆ. ನಾವು ಅಲ್ಲೇ ತಿಂಡಿ ತಿಂದ್ವಿ, ಅವ್ನು ತಿಂಡಿ ತಿಂದಿಲ್ಲ. ಇಲ್ಲೇನಾದ್ರೂ ಮುಂದೆ ತಿಂಡಿ ಮಾಡೋಣ ಅಂತಂದ. ಇವಾಗ ಇಲ್ಲೆಲ್ಲ ಡೌನ್ ದಾಟಿ ನಿಲ್ಲಿಸ್ಬೇಕು ತಿಂಡಿ ತಿನ್ನೋಕ್ಕೆ. ಹೋಗ್ತಾಯಿದ್ದೀವಿ. 2 ಗಾಡಿನೂ ಜೊತೆಗೆ ಹೋಗ್ತಾಯಿದ್ದೀವಿ ಭಾಳ ದಿವಸದ ಮೇಲೆ. 2 ಗಾಡಿ ಯಾವಾಗ ಜೊತೆಗೆ ಹೋಯ್ತು ಅಂದರೆ, ರಂಗಳೆ ನಾನು ಹೋಗಿದ್ವಿ. ಡೌನಿಂದ ಭತ್ತ ತುಂಬ್ಕೊಂಡು ಅಹಮದಾಬಾದ್ ಯಾವಾಗ ಹೋಗಿದ್ದು. ಮತ್ತು ಇವಾಗಲೇ ಹೋಗ್ತಿರೋದು ನೋಡಿ. ಮಳೆನೂ ಬರ್ತೈತೆ. ಮಳೆ ಬಂದರೆ ಆರಾಮಾಗಿ ಹೊಡಿಬೋದು. ಬನ್ನಿ ಮುಂದೆ ಹೋಗಿ. ಗುರು ಕೊನೆಗೆ ಬಂದಿಲ್ಲಿ ಅಣ್ಣಚ್ಚಿ ಹೋಟ್ಲ ಹತ್ರ ನಿಲ್ಸಿದ್ವಿ. ಸಾಮಾನು ತಗೋಣ ಅಂತೇಳಿ ಟಾರ್ಪಲ್ ಹಿಂಗೆ ಹಾಕಿದ್ವಿ ನೋಡಿ ಹಿಂದೆ. ಹಿಂದ್ಗಡೆ ಮಾಲ್ ಬರ್ದಂಗೆ. ಇವಾಗ ಏನಂತ ತಿನ್ಬೇಕು ಬ್ರೇಕ್ಫಾಸ್ಟು. ಟೀ ಕುಡಿಯೋಣ ನಾವು. ನಮ್ಮ ಹುಡುಗ ಬರ್ತಿದ್ದಾನೆ ನೋಡಿ. ನಮ್ಮ ದೋಸ್ತ ಸಿಕ್ಕಾನೆ ರೋಲ್ಯಾಕ್ಸು. ಭಾಳ ದಿವಸದ ಮೇಲೆ ಇಲ್ಲೇ ಹೈದ್ರಾಬಾದ್ ಹತ್ರ ನಿಂತಿದ್ವಿ. ಸಿಕ್ಕಿದ್ದ, ಟೀ ಕುಡಿದ್ವಿ, ಮಾತಾಡಿದ್ವಿ, ರೇಷನ್ ತಗೊಂಡ್ವಿ. ಇವಾಗ ಹೋಗ್ತಾಯಿದ್ವಿ. ನಮ್ಮ ಮೊಸರನ್ನ ಕಾಯ್ತದಾನಲ್ಲಿ ಮೊಸರು ತಗೊಂಡು ಹೊರಟಿದ್ದಾನೆ. 2 ಪಾಕೆಟ್ ತಂದಿದ್ದಾನೆ ನೋಡಿ ಮೊಸರನ್ನ. ಒಳಗೈತೆ ಗಾಡಿ ಒಳಗೆ. ಬಂದೈತೆ ಇಸ್ಕ. ನಮ್ಮ ದೋಸ್ತಿಗೆ ಕೊತ್ತಂಬರಿ ಸೊಪ್ಪು ಕೊಡ್ಬೇಕಂತೆ. 2 ಪಾಕೆಟ್ 2 ಡಬ್ಬಿ ಕೊಡ್ತೀನಿ. ಹಿರಿಯರಾಗಿ ತಗೊಂಡಿದ್ದೆ. ಮೊನ್ನೆ ಒಂಚೂರು ತೋರಿಸಿದ್ದಕ್ಕೆ ಚೆನ್ನಾಗಾಯ್ತು ಅಂತೇಳಿ ಒಂದು ಡಬ್ಬಿ ಖಾಲಿ ಮಾಡಿದ್ದಾರೆ. 2 ಸಾಕ ಗುರು. ಇವಾಗ ಜಗ್ಚರ್ಲಾದ ಹತ್ರ ಇದ್ದೀನಿ. ಅಲ್ಲಿಂದ ಇಲ್ಲಿವರೆಗೂ ಯಾಕೆ ವೀಡಿಯೋ ಮಾಡಲಿಲ್ಲ ಅಂದರೆ, ನಮ್ಮ ಹುಡುಗ ಮನೆಗೆ ಹೋಗ್ತೀನಿ ಅಂತ ಅಳನಲ್ಲಿ ಗುರು. ಆರನಿಂದ ಫೀಸ್ ಬೇರೆ ಹೋಗ್ಬಿಟ್ಟತ್ತೆ. ಇವ್ನು ಯಾರೋ ವೈಟ್ ಪಟ್ಟಿ ದಾಟೆ ಬರ್ತಾನೆ ಆ ಕಡೆಗೆ. ಇನ್ನು ಆ ಕಡೆ ವೈಟ್ ಗೆರೆ ಕಾಣ್ತತ್ತೋ ಇಲ್ಲ ಗೊತ್ತಿಲ್ಲ. ಕರ್ನೂಲಿಂದನೂ ಅಳನ್ ಗುರು. ನಿನ್ನೆ ಬಂದ, ಮೊನ್ನೆ ಕರ್ಕೊಂಬಂದು ಲೋಡ್ ಮಾಡಿದ್ವಿ. ಹಗ್ಗ ಟಾರ್ಪಲ್ಲಿ ಹಾಕಿಸ್ಲಿಲ್ಲ. ಯಾಕಂದರೆ ಹೊಸ ಹುಡುಗ ಏನು ಗೊತ್ತಿರಲ್ಲ ಅಂಥೇಳಿ ನಾನು ಅಮಲ್ರ ಹತ್ರನೇ ಹಾಕ್ಸ್ಕೊಂಡು ಬಂದ್ವಿ. ಕರ್ನೂಲ್ ಹತ್ರ ಬಿಸಿಲು ಅಂತೇಳಿ ಕರ್ನೂಲ್ ದಾಟಿ ನಿಲ್ಸಿದ್ವಿ. ಅವಾಗ ನನಗೆ ಮಕ್ಕಂಡನಿಗೆ ಎಬ್ಬಿಸಿ ಪಾಪ ಅಳಕ್ಕೆ ಸ್ಟಾರ್ಟ್ ಮಾಡ್ದೆ. ನಾನು ಮನೆಗೆ ಹೋಗ್ಬೇಕಣ್ಣ, ನನ್ನ ಕೈಲಿ ಇರೋಕ್ಕಾಗ್ತಿಲ್ಲ ಅಂದ. ಸರಿ ಆಯ್ತು ಬಾರಪ್ಪ, ಹಿಂಗೆ ಹೋಗಿ ಬಂದನ್ನು ಕಳಿಸ್ತೀನಿ ಅಂದರೆ ತಿರ್ಗಾ ಬಂದು ಮತ್ತೊಂದು ಸಲ ಅಲ್ಲಿ ಸಾಮಾನು ತಾಣಕ್ಕೆ ನಿಲ್ಸಿದ್ವಿ ಗದ್ವಾಲ್ ಹತ್ರ. ನಮ್ಮ ರೋಲೆಕ್ಸ್ ಸಿಕ್ಕಿದ್ನಲ್ಲ, ಅಲ್ಲಿ ರೇಷನ್ ತಗೊಂಡು ಮತ್ತು ನಮ್ಮ ತಿಪ್ಪೇಶಿ ಗಾಡಿಗೆ ರೇಷನ್ ತಗೋಬೇಕು, ಗ್ಯಾಸ್ ತುಂಬ್ಸೋಣ ಅಂತೇಳಿ ನಿಲ್ಸಿದ್ವಿ. ಅಲ್ಲಿ ಹಂಗೆ ಹೇಳ್ದ, ಅಣ್ಣ ಹೋಗ್ತೀನಿ ನಾನು ಜಗ್ಚರ್ಲಾದಿಂದ ಅಂದ. ಸರಿ ನಿಮ್ಮ ಮನೆಗೆ ನಿಮ್ಮ ಮಮ್ಮಿಗೆ ಫೋನ್ ಮಾಡ್ಕೊಡಪ್ಪ ಅಂತೇಳಿ ಅವ್ರ ಅಮ್ಮನ ಹತ್ರ ಫೋನಲ್ಲಿ ಮಾತಾಡಿಸಿ ಆಮೇಲೆ ಇವಾಗ ಜಗ್ಚರ್ಲಾದಾಗ ಇಳಿಸ್ದೆ. ಅದೇ ಬೇಜಾರನಾಗ ವೀಡಿಯೋ ಮಾಡಿದ್ದಿಲ್ಲ. ಅವನಿಗೆ ಪಾಪ ಕಿಡ್ನಿ ಸ್ಟೋನ್ ಆಗಿತ್ತಂತೆ, ಅದು ನೋವಾಗ್ಬಿಟ್ಟತೆ.
ನನಗೆ ಕರ್ನೂಲಾಗಿ ಹೇಳಿದರೆ ಕರ್ಕೊಂಡೋಗಿ ಟ್ಯಾಬ್ಲೆಟನ್ನು ಕೊಡಿಸ್ಕೊಂಬರ್ತಿದ್ದೆ. ಅವನು ಹೇಳಲೇ ಇಲ್ಲ. ಇಲ್ಲಿಗೆ ಬಂದು ಹೇಳ್ದ ನಾನು ಮನೆಗೆ ಹೋಗ್ಲೇಬೇಕಂದ. ಮತ್ತು ಇನ್ನೇನು ಮಾಡ್ತೀರಾ, ಹೋಗ್ತೀನಿ ಅನ್ನೋರಿಗೆ ಬಲಂತ ಮಾಡಿ ಇಟ್ಕೋಬಾರ್ದು ಅಂತೇಳಿ ಜಗ್ಚರ್ಲ ಬಸ್ ಸ್ಟ್ಯಾಂಡ್ ಹತ್ರ ಇಳಿಸಿ ಬಂದೆ ನೋಡಿ. ಇವಾಗ ಡೆಫು ಅಲ್ಲಿ ಹಾಕ್ಸಿದ್ದಿಲ್ಲ ನಾವು ಊರಾಗೆ. ಇಲ್ಲೆಲ್ಲ ಒಂದೆರಡು ಬಕೆಟ್ ಹಾಕ್ಬೇಕು. ನಮ್ಮ ಫ್ರೆಂಡ್ ಇದ್ದಾನೆ ಕುಮಾರಣ್ಣ ಅಂತೇಳಿ, ಮುಂದೆ ಅವನೂ ಸಿಗ್ತಾನೆ, ಹೋಗ್ಬೇಕು. ಇವಾಗ ಒಂಟಿ ಪ್ರಯಾಣ ಗುರು. ನಾವು ಎಲ್ಲೆಲ್ಲ ಹೋಗ್ಬೇಕಂತ ಎಸ್ಟಿಮೇಟ್ ಹಾಕ್ಕೊಂಬಂದಿದ್ವಿ, ಎಲ್ ಗಾಡಿನೂ ಎಲ್ಲ ಫೇಲ್ ಆಯ್ತು. ಈ ಟ್ರಿಪ್ ವಾಪಸ್ ಊರ ಕಡೆಗೆ ಹೋಗಿ ನೆಕ್ಸ್ಟ್ ಟ್ರಿಪ್ ಹೋಗೋಣಂತೆ, ನೋಡೋಣ. ಈ ಟ್ರಿಪ್ ಹೋಗಿ ಒಳ್ಳೆ ಹುಡುಗರು ಹುಡುಕ್ಬೇಕು ಗುರು, ಯಾರು ಸಿಗ್ತಾರಂತೇಳಿ. ಒಬ್ಬ ಹುಡುಗ ಪಾಪ ಬರ್ತಾನಂತೇಳಿದ್ದ, ಗಾಡಿ ಓಡ್ಸೋಣ ಅವನು. ಅವನಿಗೆ ಬಿಟ್ಟು ಕರ್ಕೊಂಬಂದೆ. ಅಣ್ಣ ನಾನು ಡ್ರೈವಿಂಗ್ ಕಲಿಬೇಕಣ್ಣ, ಕಲಿಸು ಅಂತಂದಿದ್ದಕ್ಕೆ ಕರ್ಕೊಂಬಂದೆ. ಆದರೆ ಏನು ಮಾಡ್ತೀರಾ, ಡ್ರೈವಿಂಗ್ ಕಲಿ ಆಸಕ್ತಿ ಅರ್ಧ ದಾರಿಗೆ ಹೋಗ್ಬಿಡ್ತು. ಏನು ಮಾಡೋಂಗಿಲ್ಲ, ಒಬ್ಬನೇ ಹೋದ್ರೆ ಆಯ್ತು. ಇದೇನು ಗುರು, ಅರ್ಧ ರೋಡಿಗೆ ಐತೆ ಡಬ್ಬಿ ಗಾಡಿ. ಇವಾಗ ಹೆಂಗೆ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ನಾನು. ಈ ಕಡೆ ದೇಗ್ಲೂರು ಮೇಲೆ ಹೋಗೋಣ ಅಂದರೆ ಅಲ್ಲಿ ಫುಲ್ ಮಳೆ ಬಂದು ರೋಡ್ ಬ್ಲಾಕ್ ಆಗಿಬಿಟ್ಟದಂತೆ, ಬ್ರಿಡ್ಜ್ ಮ್ಯಾಗ್ಲಿಂದ. ಗಾಡಿ ಅಲ್ಲಿಂದ ಮತ್ತೆ ಗುಲ್ಜಾಮಾಬಾದಿಗೆ ಬಂದು ಹೋಗ್ತಿದ್ದಾವಂತೆ. ಇಲ್ಲ ಹೋದರೆ ಸೀದಾ ಹೋಗ್ಬಿಡೋಣ, ಆ ಕಡೆಯಿಂದ ದೇಗ್ಲೂರು ದಾಟಿ ಹೋಗ್ತತೆ. ಈ ಕಡೆ ಹೋದರೆ ಮತ್ತೆ ಸುತ್ತರಿಬೇಕಾಗ್ತದೆ. ಅಲ್ಲೆಲ್ಲ ಸಿಂಗಲ್ ರೋಡ್ನಾಗ ಗೊತ್ತಿಲ್ಲದ ದಾರಿಗಳಾಗಿ ಎಲ್ಲಿ ಹೋಗ್ತಿದ್ರು. ಅಲ್ಲೊಂದು ಡ್ಯಾಮ್ ಐತೆ, ಡ್ಯಾಮ್ನಾಗ ನೀರು ಓಪನ್ ಮಾಡಿದರೆ ಹಂಗಾಗ್ಬಿಡ್ತತೆ. ಮೊನ್ನೆ ಮಳೆ ಬಂದು ಸಂಗಾರೆಡ್ಡಿ ಹತ್ರ ಆಗಿತ್ತಲ್ಲ, ಕಾಮಾರೆಡ್ಡಿ ಹತ್ರ, ಹಂಗಾಗ್ಬಿಡ್ತತೆ. ಅಲ್ಲಿ ಫುಲ್ ಮಳೆ ಬರ್ತೈತಂತೆ, ಮಳೆ ಅಂತೀನಿ, ಫುಲ್ ನೀರು ಬರ್ತಿರೋದಂತೆ ಸೇತುವೆ ಮೇಲೆ. ಅಲ್ಲಿ ದೊಡ್ಡ ಗಾಡಿ ಬಿಡ್ತಿಲ್ಲಂತೆ, ಎಲ್ಲ ಡೈವರ್ಷನ್ ಮಾಡಿದ್ದಾರೆ. ಅದಕ್ಕೆ ಹಿಂಗೆ ಹೋಗ್ಬಿಡೋಣ ಅಂತ ನೋಡ್ತಾಯಿದ್ದೀವಿ. ನೋಡೋಣ ಬನ್ನಿ, ಅಲ್ಲಿ ಮುಂದೆ ಹೋಗಿ ಏನು ಇಲ್ಲಿ ಶಾದ್ನಗರ ಟೋಲ್ ಹತ್ರ ನಿಂತು ನೋಡೋಣ. ನಮ್ಮ ರೋಲೆಕ್ಸ್ ಸಿಕ್ಕಿದ್ದ, ರೋಲೆಕ್ಸ್ ಬೆಂಗಳೂರಿಂದ ನಾಗ್ಪುರ ಹೋಗ್ತಾಯಿದ್ದಾನೆ, ಏನೋ ಪಾರ್ಸಲ್ ಲೋಡ್ ಮಾಡ್ಕೊಂಡು ಪರ್ಚೊಂದು. ಬನ್ನಿ ಮುಂದೋಗಿ ಸಿಗೋಣ. ಫೈನಲ್ಲಿ ಡಾಬಕ್ಕೆ ಬಂದಿದ್ರು. ಇವಾಗ ಅಗ್ಗ ಚೆಕ್ ಮಾಡ್ಕೋಬೇಕು, ಇಂಗ್ಲವ್ ಲೂಸ್ ಆಗಿದ್ದಾವೆ ಇಲ್ಲಂತೇಳಿ. ಲೈಟಾಗಿ ಆಗಿದ್ದಾವೆ ಇವು, ಏನಂದ್ರೆ ಹಾಗೆ ಆಗ್ತಾವೆ ಅಷ್ಟೇ, ಅವು ಏನು ಮಾಡೋಕ್ಕಿರಲ್ಲ. ನೋಡಿ ನಾಳೆಕ್ಕೆ ರಿಂಗ್ ತಕ್ಕೊಂಡು ರಿಂಗ್ನಾಗೆ ಟೈಟ್ ಮಾಡ್ಬೇಕು. ನೋಡಿ ಹಿಂದೆ ಲೂಸ್ ಆಗೈತೆ ಗುರು, ಬೆಲ್ಟ್ ಲೂಸ್ ಆಗೈತೆ, ಬೆಲ್ಟ್ ಟೈಟ್ ಮಾಡೋಣ. ನೋಡಿ ಇದು ಬರ್ತೈತೆ, ಎರಡು ಗಾಡಿನೂ ಒಂದೇ ಹತ್ರನೇ ಸ್ಟಾಪು. ನಮ್ಮದು ನಾನ್ ಸ್ಟಾಪ್. ಇದು ನಾಗ್ಪುರ್ ಹೋಗ್ಬೇಕಾದ್ರೆ ಇದೇ ಹೋಟ್ಲಲ್ಲಿ ಇಲ್ಲ, ಅದು ನಿದ್ದೆ ಬಂದರೆ ಟೈಮ್ ಆದರೆ, ಇಲ್ಲಾಂದ್ರೆ ಚೇಗುಂಟದ ಹತ್ರ. ಒಟ್ಟಿನಾಗ ಎಲ್ಲಿ ಸೇಫ್ಟಿ ಇರ್ತೈತೆ ಅಲ್ಲಿಗೂ ನಿಲ್ಸೋದು. ಹಾಂ ಬರಲಿ ಇನ್ನೂ ಬಾ, ಇನ್ನೂ ಬರಲಿ, ಹೊಡಿ ಇನ್ನೂ ಸ್ವಲ್ಪ ಬಿಡು, ಹೊಡಿಯ ಇನ್ನೂ ಸ್ವಲ್ಪ, ಬಾ ಇನ್ನೂ ಹೋಗ್ಲಿ, ಹೊಡಿ ಗಟ್ಟಿ ಐತೆಲ್ಲ, ಹೊಡೆ ಬಿಡ ಸಾಕು. ನೋಡಿ ಗುರು, ಎರಡು ಸೈಡ್ ಹಾಕಿದ್ವಿ. ನನ್ನ ಗಾಡಿ ಟೈರ್ ಚೆಕ್ ಮಾಡೋಣ ಅಂತೇಳಿ ಹೋದರೆ ಫ್ರಂಟ್ ಟೈರಿನ ಪಂಚರ್ ಆಗಿಬಿಟ್ಟಿತ್ತು. ಎಲ್ಲ ಟೈರೆಲ್ಲ ರೆಡಿ ಮಾಡಿಸಿ ಮತ್ತೆ ಹಿಂದಕ್ಕೆ ಹಾಕಿದೆ. ಹೆಂಗೆ ಪಂಚರ್ ಅಂಗಡಿ ನಿಂತಿದ್ದ, ನಂದು ಹೈಟ್ ಇಲ್ಲ, ಇವೊಂದು ಒಂಚೂರು ಹೈಟ್ ಐತೆ. ನೋಡಿ ಊಟ ಮಾಡೋಕ್ಕೆ ರೆಡಿ ಆಗಿದ್ದಾವೆ. ಆರ್ಡ್ರ್ ಹೇಳಿದ್ದಾರೆ, ಹೋಗಿ ಊಟ ಮಾಡಿ ಆಚೆ ಮಾಡೋಣ ಬನ್ನಿ. ಮಾರ್ನಿಂಗ್ ಗೆಳೆಯರೇ, ನೋಡಿ ಮಕ್ಕಂಡಿದ್ವಿ, ಇವಾಗ ಎದ್ದು ಹೋಗ್ತಾ ಇದ್ದೀವಿ. ಆ ಕಡೆ ಇರೋದು ರಾಜಸ್ಥಾನಿ ಹೋಟ್ಲೆ. ನಾನು ಕೋಲಾರ ಡಿವೋಸಿ ತುಂಬಿಕೆ ಬಂದಾಗ ಇದ್ರಾಗ ಒಂದ್ಸಲ ಮಕ್ಕಂಡೋಗಿದ್ದೆ. ರೆಗ್ಯುಲರ್ ಡಾಬುಗಳಿವೆಲ್ಲ ರಾಜಸ್ಥಾನಿ ಡಾಬುಗಳು. ಇಲ್ಲಿಗೆ ಬರ್ಬೇಕಾದ್ರೆ ಸೀದಾ ಇಲ್ಲಿಗೆ ಬಂದ್ಬಿಡ್ತೀವಿ. ರಾತ್ರಿ ನಾವು ಇನ್ನೂ 100 ಕಿಲೋಮೀಟ್ರ್ ಮುಂದೆ ಹೋಗ್ಬೋದಾಗಿತ್ತು, ಸುಮ್ಮನೆ ಯಾಕೆ ಹೋಗೋದು ಅಂತೇಳಿ ಹೋಗ್ತಿದ್ದೀವಿ. ನಾವು ಆ ಕಡೆ ಹೋಗ್ತಿದ್ವಿ, ಆ ಕಡೆ ರೋಡ್ ಬಂದೈತೆ ದೇಗ್ಲೂರು ಹತ್ರ. ಅದಕ್ಕೆ ಅಲ್ಲಿ 40 ಕಿಲೋಮೀಟ್ರ್ ಎಕ್ಸ್ಟ್ರಾ ಸುತ್ತಾಡ್ಕೊಂಡು ಹೋಗ್ತೈತೆ ಗಾಡಿ. ಅದಕ್ಕೆ ಗೂಗಲ್ ಅಕ್ಕನ ಕೇಳಿದ್ವಿ. ಗೂಗಲ್ ಅಕ್ಕ ಇಲ್ಲಿಂದ ಒಂದು ದಾರಿ ಐತೆ ಬರ್ರಿ ಅಂತೇಳಿ ಕರ್ಕೊಂಡು ಹೋಗ್ತಿರೋದು. ಈ ರೋಡ್ನಾಗ ಇನ್ನೊಂದು 70 ಕಿಲೋಮೀಟ್ರ್ ಹೋಗ್ಬೇಕು, ಆಮೇಲೆ ಈ ರೋಡ್ ಬಿಟ್ಟು ಹೋಗ್ಬೇಕು. ರೋಡ್ ಹೆಂಗೈತೆ ಏನೋ ನೋಡಿಲ್ಲ. ಗೂಗಲ್ ಅಕ್ಕ ಹೇಳಿದ್ಕೆ ಕರ್ಕೊಂಡು ಹೇಳಿದ್ಕೆ ಹೋಗ್ತಾ ಇದೀವಿ. ಬರ್ರಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ದಾಳೆ ನೋಡಿ. ಬನ್ನಿ ಮುಂದೆ ಹೋಗೋಣ. ಇನ್ನು ಚೇಗುಂಟದಾಗೆ ಇದೀವಿ ನಾವು. ಇವಾಗ ಇಲ್ಲಿ ನಮ್ಮ ಗಾಡೀಲಿ ಅಡುಗೆ ಮಾಡಕ್ಕೆ ನಿಲ್ಸಿದ್ವಿ. ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾ ಇದೀವಿ ನೋಡಿ.
ನನ್ನ ಗಾಡೀಲಿ ಏನು ಮಾಡಿಲ್ಲ, ಆ ಗಾಡೀಲಿ ಮಾಡಿದ್ದು ನಮ್ಮ ಹುಡುಗರು ಚೆನ್ನಾಗಿ ಮಾಡಿದ್ರು ಚಿತ್ರಗೀತೆನ. ನಾವು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಅಡುಗೆ ಮಾಡ್ಬೇಕಂತಿದ್ರೆ ಇನ್ನೊಬ್ಬ ಹುಡುಗರು ಹೊಟ್ಟೆ ಬಿದ್ದೈತೆ ಬೇಗ ಅಂತಂದು ಗಿರೀಶ್ ಅಂತೇಳಿ ಸರಿ ಆಯ್ತು ತಾಳಪ್ಪ ಅಂತೇಳಿ ನಿಲ್ಸಿ ಅವರೇ ಮಾಡಿದ್ರು. ನಂದೊಂಚೂರು ಕೆಲಸ ಇತ್ತು. ಏನು ಕೆಲಸ ಅಂದರೆ ವಿಡಿಯೋ ಎಡಿಟಿಂಗ್ ಮಾಡೋದು. ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ತಿಂಡಿ ಮಾಡ್ಕೊಂಡು ಹೋಗ್ತಾ ಇದೀವಿ ನೋಡಿ. ನಾವು ಇನ್ನು 30 ಕಿಲೋಮೀಟ್ರ್ ಹೋಗಿ ರೋಡ್ ಬಿಡಬೇಕು. ಈ ರೋಡ್ ಬಿಟ್ಟು ಲೆಫ್ಟಿಗೆ ಹೋಗ್ಬೇಕು. ಮೊನ್ನೆ ಇಲ್ಲೆಲ್ಲ ಫುಲ್ ಗಾಡಿನೇ ನಿಂತ್ಕೊಂಡ್ಬಿಟ್ಟಿದ್ವು. ನಾನು ಆ ಕಡೆನೇ ಹೋಗ್ತಿದ್ದೆ, ಕಾಮರೆಡ್ಡಿ ಇದು ಸಂಗಾರೆಡ್ಡಿಯಿಂದ ಒಳಗಡೆ. ಅಲ್ಲಿ ಯಾಕೆ ಹೋಗಿಲ್ಲ ಅಂದರೆ ಅಲ್ಲಿ ದೇಗ್ಲೂರು ದಾಟಿದ್ಮೇಲೆ ಒಂದು ಹಳೆಯ ಬ್ರಿಡ್ಜ್ ಬರ್ತದೆ ಗುರು, ಹಳೆಯ ಕಾಲದ್ದು. ಅಲ್ಲಿ ಬಿಡ್ತಿಲ್ಲ ಅಂತ ಗಾಡಿಗಳು, ಅದಕ್ಕೆ ಅಲ್ಲಿಂದ ಸುತ್ತಾರ್ಕೊಂಡು ಹೋಗ್ಬೇಕು. ಯಾರು ಹೋಗ್ತಾರೆ ಅಂತೇಳಿ ಹಿಂಗೆ ಹೋಗ್ತಿರೋದು. ಏನೊಂದು 10-15 ಕಿಲೋಮೀಟ್ರ್ ಜಾಸ್ತಿ ಆಗ್ಬೋದು. ಅಲ್ಲಿ ಟೋಲ್ಗೇಟು, ಇಲ್ಲಿ ಟೋಲ್ಗೇಟು. ಇಲ್ಲಿಂದ ಸೀದಾ ಹೋದರೆ ಗುಲ್ಜಾಮಾಬಾದ್ ಬರ್ತದೆ. ಗುಲ್ಜಾಮಾಬಾದ್ ದಾಟಿಗೆ ನಿಜಾಮಾಬಾದು. ಅಲ್ಲಿಂದ ಲೆಫ್ಟ್ ಹೊಡೆದ್ಬಿಟ್ರೆ ಸೀದಾ ನಾಂದೇಡ್ 100 ಕಿಲೋಮೀಟ್ರು. ಆಗ ಈಗ ಅಷ್ಟೊತ್ತಿಗೆ ಹೋಗ್ಬಿಡ್ತೀವಿ. ಅದು 4 ಲೈನೇ. ಗೂಗಲ್ನಾಗ ಜೂಮ್ ಹಾಕಿ ನೋಡಿದ್ವಿ. ಆಂಧ್ರ ಗಾಡಿ ಎಲ್ಲ ಜಾಸ್ತಿ ಅಲ್ಲೇ ಓಡಾಡೋದು. ಗುಜರಾತ್ ಹೋಗವು, ಮಹಾರಾಷ್ಟ್ರ ಹೋಗವು, ಸಿಕ್ಕಾಪಟ್ಲೆ ಗಾಡಿ ಇರ್ತಾವಲ್ಲಿ. ಬನ್ನಿ ಅಲ್ಲಿ ಹೋಗಿ ನಿಜಾಮಾಬಾದಲ್ಲಿ ಸಿಗೋಮ್ಮ. ಇಲ್ಲಿಂದ ಇಳಿದು ಹೋಗ್ಬೇಕು ನೋಡಿ. ಹೈದ್ರಾಬಾದಿಂದ 100 ಕಿಲೋಮೀಟ್ರು, ಇಲ್ಲಿಂದ 100 ಕಿಲೋಮೀಟ್ರು ನಾಂದೇಡು. ಹಂಗೋಗಿದ್ರೆ 200 ಕಿಲೋಮೀಟ್ರ್ ಆಗೋದು. ಈ ಕಡೆ ಬಂದದಕ್ಕೆ 20 ಕಿಲೋಮೀಟ್ರ್ ಜಾಸ್ತಿ ಆಗ್ತೈತೆ. 220 ಕಿಲೋಮೀಟ್ರ್ ಐತೆ. ಎಲ್ಲ ಅಲ್ಲೇ ಬರ್ತದೆ ಗುರು. ಅಲ್ಲೇ ಇಲ್ಲೇ. ಇಲ್ಲಿ ರೋಡ್ ಹೆಂಗೈತೆ ಏನೋ ನಮಗೆ ಗೊತ್ತಿಲ್ಲ. ಗೂಗಲ್ ಹಾಕೊಂಡು ಕೇಳ್ಕೊಂಡು ಹೋಗ್ತಾ ಇದೀವಿ. ಗೂಗಲ್ ಹಾಕ ದಾರಿ ಹೆಂಗೆ ತೋರಿಸ್ತಾಳೆ ಹಂಗೆ ಹೋಗೋದು. ನಾಂದೇಡಿಗೆ ಹೋದ್ರೆ ಸಾಕು ಗುರು. ಅತ್ಲಾಗ ಹೆಂಗನ್ನ ಹೋಗ್ಬಿಡ್ತೀವಿ. ನಮಗೇನು 2-3 ದಾರಿ ಅದಾವೆ. ಜಾಲ್ನ ಮೇಲೆ ಬೇಕಾದ್ರೂ ಹೋಗ್ಬೋದು, ಎಕ್ಸ್ಪ್ರೆಸ್ ಹೈವೇ ಬೇಕಾದ್ರೆ ಹತ್ತಿ ಹೋಗ್ಬೋದು. ಅದಕ್ಕಿಂತ ಒಂದು ಎಕ್ಸ್ಪ್ರೆಸ್ ಹೈವೇ ಇದು ಬಿಟ್ರೆ ಒಂದು 45 ಕಿಲೋಮೀಟ್ರ್ ಜಾಸ್ತಿ ಆಗ್ತದೆ. ನಾನ್ ಸ್ಟಾಪಾಗಿ ಹೋಗ್ಬಿಡ್ತದೆ ಗಾಡಿ. ಡೀಸೆಲ್ ಮೈಲೇಜ್ ಒಳ್ಳೆ ಮೈಲೇಜ್ ಬರ್ತದೆ. ಅಲ್ಲೇ ಹೋದ್ರೆ ಚೆನ್ನಾಗೈತೆ ನೋಡ್ಬೋದು. ಯಾಕೋ ಅಣ್ಣ ರಿವರ್ಸ್ ಬರ್ತಾ ಇದ್ದಾನೆ. ಇವ್ರು ಯಾರಮ್ಮರ ಇಷ್ಟಕ್ಕೊಂದು ಜನ ನಿಂತ್ಕೊಂಡಾರೆ ನೋಡ್ರು. ಊರಿಗಿನ್ನ ಬೈಪಾಸ್ ಐತೆ, ಸಿಟಿಯಾಗ ಹೋಗ್ಬೇಕಂತ ಗೊತ್ತೇ ಇಲ್ಲ ನಮಗಂತೂ. ಬೈಕ್ನಲ್ಲಿ ಬಲೆ ಗಾಡಿ ಟರ್ನ್ ಹೊಡಿತಾ ಇದ್ನಿ ಕೀ ಅಂತಂದು ಬರ್ತಾನೆ. 0ಕ್ಕೆ ಬಸ್ಸು ಲಾರಿ 0ಕ್ಕೆ ಗ್ಯಾಪಲ್ಲಿ ಏನನ್ನಾದರೆ ನಮ್ಮ ಮೇಲೆ ತಲೆಗೆ ತಂದುಬಿಡ್ತಾರೆ ಗುರು. ಬೇರೆ ಊರು ಬೇರೆ. ಮೊದಲೇ ಆಂಧ್ರ ತೆಲಂಗಾಣ ಐತಲ್ಲ, 2 ಸ್ಟೇಟಲ್ಲಿ ಭಾರಿ ಹುಷಾರಾಗಿ ಹೋಗ್ಬೇಕು. ಯಾಕಂದರೆ ಏನನ್ನ ಕೇಸ್ ಹಾಕ್ಬಿಟ್ರೆ ಸಿಕ್ಕಾಪಟ್ಲೆ ತೊಂದರೆ ಓಡಾಡೋಕ್ಕೆ ಕೇಸಿಗೆ. ನಾವೆಲ್ಲ ಇರಾಳಾಗಿ ನೋಡಿಬಿಟ್ಟಿದ್ದೀವಿ. ಬರೀ ಒಂದು ಕೇಸ್ ಕಟ್ಟೋಕ್ಕೆ ಅನಂತಪುರ, ರಾಯದುರ್ಗ, ಕಲ್ಯಾಣದುರ್ಗ ಎಲ್ಲ ತಿರುಗಿಸಿದ್ರು ನಮ್ಮ ದುರ್ಗದವ್ರಿಗೆ. ಓವರ್ ಲೋಡಿಂಗ್ ಕೇಸು ಏನೋ ಪರ್ಮನೆಂಟಿಂದ ಕೇಸು ಹಾಕಾರ ಮೊದಲು ಇರಾಳಾಗ RTO. ಇವಾಗ್ಲೂ ಹಾಕ್ತಾನೆ ಓವರ್ ಲೋಡಿಂಗ್ ಕೇಸಲ್ಲಿ. ಬಳ್ಳಾರಿ ಹತ್ರ ಒಂದು 20 ಕಿಲೋಮೀಟ್ರ್ ತುಕಡ ಬೀಳ್ತದೆ ಗುರು ಆಂಧ್ರ. ಆ 20 ಕಿಲೋಮೀಟ್ರಿಗೆ ಭಾರಿ ಸ್ಟ್ರಿಕ್ಕು. RTO ಬಂದು ಅಲ್ಲೇ ನಿಂತ್ಕೊಂತಾನೆ. ಅಲ್ಲಿ ಕೇಸ್ ಕಟ್ಟಕ್ಕೆ ಅನಂತಪುರಿಗೆ ಹೋಗ್ಬೇಕು, ಇಲ್ಲಾಂದರೆ ಕಲ್ಯಾಣದುರ್ಗ, ರಾಯದುರ್ಗ. ಏನು ಹೇಳ್ತೀರಲ್ಲಿ ಅಲ್ಲಿ ಓಡಾಡೋರಿಗೆ ಗೊತ್ತು. ಅವ್ರು ಹೇಳಿದ್ ಕೇಳಿ ಹೇಳ್ತಿದ್ದೀವಿ. ಅಂದರೆ ಆಂಧ್ರ ತೆಲಂಗಾಣ ಮಾತ್ರ ಬಲೆ ಹುಷಾರಾಗಿ ಹೋಗ್ಬೇಕು. ಏನು ಕೇಸ್ ಮಾಡ್ದಂಗೆ. ಅಕಸ್ಮಾತ್ ಗಾಡಿ ಎಲ್ಲನ ಟಚ್ ಮಾಡಿ ಪೊಲೀಸ್ ಸ್ಟೇಷನಿಗೆ ಹೋದವು ಅಂದರೆ ಮುಗಿದು ಪಿಕ್ಚರ್ ಬಿಡಿಸ್ಬಿಡ್ತಾರೆ. ನಮ್ಮ ಹುಡುಗಂದು ಟಚ್ ಆಗಿದ್ದು ಕಾಸಿನಿಂದು. ಇಲ್ಲಾಂದರೆ ರಿಂಗ್ ರೋಡಾಗಿ ಇಳಿಬೇಕಾದ್ರೆ ಅವ್ರಿಗೆ ಪಾಪ ಹೊಡೆದು ಒಂದು 2 ಡೇಟ್ ಹೊಡೆದಿದ್ರಂತೆ. ಆಮೇಲೆ ಸ್ಟೇಷನ್ಗೆ ಹೋಗಿ ಸ್ಟೇಷನ್ನಿಗೆಲ್ಲ ಎದುರಿಸಿ ಕೇಸಾಗಿ ಲೈಸೆನ್ಸ್ ಕಸ್ಕೊಂಡಿದ್ರು. ಮತ್ತೆ ಬಂದು ಏನೋ ಒಂದು 20-30 ಸಾವಿರ ಏನೋ ಸೆಟ್ಲ್ಮೆಂಟ್ ಮಾಡ್ಕೊಂಡು ಲೈಸೆನ್ಸ್ ಇಸ್ಕೊಂಡು ಹೋದ್ನಂತ ಗುರು. ಹಂಗೆ ಆಗ್ಬಿಡ್ತೈತೆ. ಅದಕ್ಕೆ ಆಂಧ್ರ ತೆಲಂಗಾಣದಾಗೆ ನಿಧಾನದಾಗೆ ಹೋಗ್ಬೇಕು. खत्म बाय बाय टाटा गुड बाय गया।